ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಗದ್ದೆ ನಾಟಿ ಮಾಡಲು ಕನ್ನಡ ಸೇನೆ ದಲಿತ ಸಂಘಟನೆ ಸಜ್ಜು. ಪ್ರಿಯ ಭೂಮಿಕಾ ಟಿವಿ ವೀಕ್ಷಕರೇ, ಚಿಕ್ಕಮಗಳೂರು ಜಿಲ್ಲೆಯ ಗ್ರಾಮಾಂತರ ಬಸ್ ನಿಲ್ದಾಣದ ವ್ಯವಸ್ಥೆಯನ್ನು ನೋಡಿ. ಚಿಕ್ಕಮಗಳೂರು ಜಿಲ್ಲಾ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ದಿನನಿತ್ಯ ಅನೇಕ ಅಕ್ಕಪಕ್ಕದ ಹಳ್ಳಿಗಳಿಂದ ಬರುವ ಪ್ರಯಾಣಿಕರು ಬಸ್ ಹತ್ತುವಾಗ ಮತ್ತು ಇಳಿಯುವಾಗ ದಿನನಿತ್ಯ ಬಸ್ ನಿಲ್ದಾಣದಲ್ಲಿ ಕೆಸರು ಗದ್ದೆಯ ಆಟ ಆಡುವುದು ಅನಿವಾರ್ಯವಾಗಿ ಬಿಟ್ಟಿದೆ. ಈ ಬಸ್ ನಿಲ್ದಾಣಕ್ಕೆ ಬರುವ ವೃದ್ಧರು, ಮಹಿಳೆಯರು, ವಿದ್ಯಾರ್ಥಿಗಳು ಸಾರಿಗೆ ಇಲಾಖೆ ಹಾಗೂ ಜಿಲ್ಲಾಡಳಿತಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ. ಬಸ್ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರು ಬಸ್ ನಿಲ್ದಾಣದಿಂದ ತಾವು ಸುರಕ್ಷತೆಯಿಂದ ಹೊರಗೆ ಹೋಗುತ್ತೇವೆಯೋ ಅಥವಾ ಇಲ್ಲವೋ ಎನ್ನುವಂತಹ ಆತಂಕದಲ್ಲಿ ಸಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ವೇಳೆ ಕೆಲ ಪ್ರಯಾಣಿಕರು ಮಾತನಾಡಿ, ಉಳಿದ ಜಿಲ್ಲಾ ಗ್ರಾಮಾಂತರ ಬಸ್ ನಿಲ್ದಾಣ ನೋಡ್ರಿ, ಇಲ್ಲಿಯ ಬಸ್ ನಿಲ್ದಾಣ ನೋಡ್ರಿ ಹೇಗಿದೆ. ಈ ಕೆಸರನ್ನು ನೋಡಿದರೆ ಬಸ್ ನಿಲ್ದಾಣಕ್ಕೆ ಬರಲು ಬೇಸರವಾಗುತ್ತಿದೆ. ಈ ಅವ್ಯವಸ್ಥೆಯನ್ನು ನೋಡಿದರೆ ಎಂತಹ ಅಧಿಕಾರಿಗಳು, ಎಂತಹ ಆಡಳಿತ, ಒಂದಿಷ್ಟಾದರೂ ಪ್ರಯಾಣಿಕರ ಕಷ್ಟ ಅರ್ಥ ಮಾಡಿಕೊಳ್ಳುವವರು ನಮಗೆ ಬೇಕು ಎಂದು ಹೇಳಿದ್ದಾರೆ. ಆದಷ್ಟು ಬೇಗ ಜಿಲ್ಲಾಡಳಿತ ಮತ್ತು ಸಾರಿಗೆ ಸಚಿವರು ಈ ಬಸ್ ನಿಲ್ದಾಣಕ್ಕೆ ಕಾಂಕ್ರೀಟ್ ವ್ಯವಸ್ಥೆಯನ್ನು ಒದಗಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ದಾರಿ ಮಾಡಿಕೊಡಬೇಕು ಎಂದು ಕನ್ನಡ ಸೇನೆ ಮತ್ತು ದಲಿತ ಪರ ಸಂಘಟನೆ ಮುಖಂಡರು ಒತ್ತಾಯಿಸಿದ್ದಾರೆ. ನಗರದ ಹೃದಯ ಭಾಗದಂತ ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಏನು ನಗರ ಸಾರಿಗೆಯಿಂದ ಹಳ್ಳಿಗೆ ಸಂಚರಿಸುವಂಥ ವ್ಯವಸ್ಥೆ ಬಸ್ ಸ್ಟ್ಯಾಂಡು ಏನು ತಂಗುದಾಣ ಇದೆ, ಇವತ್ತು ಆ ತಂಗುದಾಣದಲ್ಲಿ ಹರಡುದ್ದ ಚರಂಡಿ ನೀರು ನಿಂತು ಇವತ್ತಾಗಲೇ ಏನು ಜನಗಳು ಬಳಲ್ತಾ ಇದ್ದಾರೆ ಡೆಂಗು ಕಾಯಿಲೆಯಿಂದ ಅಂತ. ಈ ಸೊಳ್ಳೆ ನಿವಾರಿಸೋಕ್ಕೆ ನಗರಸಭೆಯವರು ಮುಂದಾಗಿಲ್ಲ, ಇವತ್ತಿನ ಜಿಲ್ಲಾಡಳಿತ ಮುಂದಾಗಿಲ್ಲ, ಹಾಗೂ ಸ್ಥಳೀಯ ಶಾಸಕರು ಸಮೇತ ಮುಂದಾಗ್ತಾಯಿಲ್ಲ. ಯಾಕೆಂತಂದರೆ ಇವತ್ತು ಏನು ಕಾಯಿಲೆ ತುತ್ತಾಗ್ತಾ ಇದ್ದಾರೆ, ಎಲ್ಲಿ ಏನು ಆಗಿದೆ ಅನ್ನೋದು ಬಂದು ವೀಕ್ಷಣೆ ಮಾಡೋಂಥ ಪರಿಜ್ಞೆ ಇಲ್ಲ ಇವರು ಯಾರಿಗೂ. ಆದ್ದರಿಂದ ಇವತ್ತು ಇಡೀ ಸಂಘಟನೆಯರು, ಪ್ರತಿಯೊಂದು ಸಂಘ ಸಂಸ್ಥೆಯರು ಇವತ್ತು ಇಲ್ಲಿ ಭಾಗವಹಿಸಿ ಇವತ್ತು ಏನು ಅನಾಹುತ ಆಗ್ತಾ ಇದೆ ಕೂಡಲೇ ಅವ್ರು ಏನಾರ ಬಂದು ಇದನ್ನು ರೋಡ್ಗಳನ್ನ ಮುಚ್ಚಿ ಸದ್ಯದಲ್ಲಿ ದುರಸ್ತಿ ಮಾಡಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಹೋರಾಟ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಇಲ್ಲಿ ನೋಡಿದರೆ ಒಳ್ಳೆ ನಮ್ಮಲ್ಲಿ ಏನು ಮಲೆನಾಡು ಭಾಗದಲ್ಲಿ ಈ ಮಳೆ ಟೈಮಲ್ಲಿ ಗದ್ದೆ ನಾಟಿ ಮಾಡ್ತೀವಲ್ಲ, ಆ ಸಂಸ್ಕೃತಿ ತೋರಿಸ್ತಾ ಇದೆ. ಈ ಬಸ್ ಸ್ಟ್ಯಾಂಡ್ ಹೆಂಗಿದೆ ಅಂದರೆ ಯಾರಾದರೂ ಪ್ರೆಗ್ನೆಂಟ್ ಹೆಂಗಸರು ಬಂದರೆ ಡೆಲಿವರಿ ಆಗೋ ಥರ ಇದೆ. ಇದು ನೋಡಿ ಬಸ್ ಬರ್ತಾ ಇದ್ದಾವೆ, ಯಾವ ಥರ ಅಂದರೆ ಉಯ್ಲಾಡ್ಕೊಂಡು ಬರ್ತಾ ಇದ್ದಾವೆ ಬಸ್ಗಳು. ಇಲ್ಲಿ ಅಲ್ವಾ ಈಗ ಮ್ಯಾಕ್ಸಿಮಮ್ಮು ಮಕ್ಕಳುಗಳು ಮತ್ತು ಒಂದಿಷ್ಟು ಹಿರಿಯರು ಬಂದು ಓಡಾಡುವಂಥ ಜಾಗ ಇದು. ಇಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಅಂತಂದರೆ ನೋಡಿ, ಇಲ್ಲಿ ಈ ಜಿಲ್ಲಾಡಳಿತ ಮೊನ್ನೆ DC ಅವ್ರ ಹತ್ರ ಅವ್ರ ಗಮನಕ್ಕೆ ತಂದು ಮಾತಾಡ್ಬೇಕಾದ್ರೆ ಈ ವಿಷಯ ಮಾತನಾಡ್ಬೇಕಾದ್ರೆ, ಇಲ್ಲ ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡ್ತೀವಿ, ಆ ಬಸ್ ಸ್ಟ್ಯಾಂಡು ಈ ಬಸ್ ಸ್ಟ್ಯಾಂಡು ಅದನ್ನು ಕೂಡ ಡೆಮಾಲಿಷ್ ಮಾಡಿ, ಈ ರಸ್ತೆ ಕೂಡ ಡೆಮಾಲಿಷ್ ಮಾಡಿ ಹಿಂದೆಯಿಂದ ನಾವು ರಸ್ತೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಈ ವ್ಯವಸ್ಥೆ ನೋಡಿ, ಇಲ್ಲಿ ಆಹಾರ ಬೇರೆ ಕೊಡ್ತಾರೆ, ಇದ್ರದ್ದು ಇಂದಿರಾ ಕ್ಯಾಂಟೀನು ಆಹಾರ ಕೊಡ್ತಾರೆ, ಅದ್ರ ಪಕ್ಕದಲ್ಲಿ ಇಡೀ ಗೊಚ್ಚೆ
ಕಸ ತಂದು ಬಿಡ್ತಾರೆ, ನಾಯಿಗಳು ತಿರುಗಾಡ್ತಾರೆ. ಈ ಮಟ್ಟದ್ದು ವ್ಯವಸ್ಥೆ ನೋಡ್ಲಿಕ್ಕಾಗಲ್ಲ, ಆ ರೀತಿ ಇದೆ. ಹಾಗಾಗಿ ದಯಮಾಡಿ ಜಿಲ್ಲಾಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, KSRTC DC ಅವರು ಗಮನ ಹರಿಸಬೇಕು. ಕೂಡಲೇ ಇದನ್ನು ಅಟ್ಲೀಸ್ಟ್ ಸ್ವಾಮಿ ನೀವು ಈಗ ಈ ರಸ್ತೆ ಕೂಡಲೇ ಮಾಡೋಕ್ಕಾಗಲಿಲ್ಲ ಅಂತಂದರೆ ಇದಕ್ಕೆ ಈ ಗುಂಡಿಗಳು ಮುಚ್ಚಾಕಿ, ಸಣ್ಣ ಜಲ್ಲಿ ಹಾಕಿ, ಡಸ್ಟ್ ಪುಡಿ ಹಾಕಿ, ಅಟ್ಲೀಸ್ಟ್ ಜನಗಳು ಓಡಾಡಲಿ. ನೋಡಿ, ಹಿರಿಯರೆಲ್ಲ ಓಡಾಡ್ತಾರೆ, ಇಲ್ಲಿ ವೆಹಿಕಲ್ಗಳು ನಿಲ್ಲಿಸ್ತಾರೆ, ಅಂಗಡಿಗಳು ಆಗಿದ್ದಾವೆ, ಇಲ್ಲಿಗೆಲ್ಲ ವ್ಯಾಪಾರಸ್ಥರು ಬರ್ತಾರೆ, ಸಾಮಾನ್ಯ ಜನರು ಬರ್ತಾರೆ. ಇಲ್ಲಿ ಆ ಥರ ಇರೋದ್ರಿಂದ ದಯಮಾಡಿ ನಾವು ಗಡುವು ಕೊಡ್ತಾ ಇದ್ದೀವಿ. 1 ವಾರದಿಂದ 15 ದಿವಸದೊಳಗಡೆ ಇದು ಗಡುವು, ನಾಳೆ ನಾಡ್ದೊಳಗಡೆ ಇದಕ್ಕೆ ಮಣ್ಣು ಹಾಕಬೇಕು, ಇದಕ್ಕೆ ಜಲ್ಲಿ ಹಾಕಬೇಕು. ಈ ರಸ್ತೆ ಕಾಮಗಾರಿನ 15 ದಿನದೊಳಗಡೆ ನೀವು ಶುರು ಮಾಡಲಿಲ್ಲ ಅಂತಂದರೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ. ಚಿಕ್ಕಮಗಳೂರಿನಲ್ಲಿ ಎಲ್ಲ ವಾರ್ಡುಗಳಲ್ಲೂ ಗುಂಡಿಮಯ ಆಗೋಗಿದೆ ಮತ್ತು ಡೆಂಗಿ ಕಾಯಿಲೆ ಹೆಚ್ಚಾಗಿದೆ. ಎಲ್ಲೆಲ್ಲಿ ನೋಡಿ ಗುಂಡಿಗಳು, ಎಲ್ಲೂ ಸ್ವಚ್ಛತೆ ಅಂತಾರೆ, ಎಲ್ಲೂ ಸ್ವಚ್ಛತೆ ಮಾಡಿಲ್ಲ. ಈ ಸರ್ಕಾರ, ನಗರಸಭೆ ಆಗಲಿ, MLA ಸಾಹೇಬರಾಗಲಿ, DC ಸಾಹೇಬರಾಗಲಿ, ಯಾರೇ ಆಗಲಿ ಇದ್ರ ಬಗ್ಗೆ ಕಿಂಚಿತ್ತು ಎಚ್ಚೆತ್ತುಕೊಳ್ಳದಲ್ಲೇ ಈ ಮಳೆಗಾಲದಲ್ಲಿ ಇವರು ಎಲ್ಲ ಕೆಸರುಮಯ ಆಗಿದೆ. ಈ ಜನಗಳು ಓಡಾಡೋ ಪರಿಸ್ಥಿತಿಲಿ ಇಲ್ಲ. ಇಲ್ಲಿ ಶಾಲಾ ಮಕ್ಕಳು ಓಡಾಡೋದು, ಈ ಇದರಲ್ಲಿ ಯಾವ ವಾರ್ಡಲ್ಲೂ ಯಾವುದೇ ಆಗಲಿ ಸ್ವಚ್ಛತೆ ಕಾರ್ಯಕ್ರಮ ಇಲ್ಲ. ಇದನ್ನೆಲ್ಲ ಸರಿಪಡಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳೇ ಉಗ್ರ ಹೋರಾಟ ಮಾಡ್ತೀವಿ. ಈ ಥರ ಇವರು ಇಟ್ಕೊಂಡ್ರೆ ಕಾಯಿಲೆಗಳು ಬರ್ದಲೇ ಇರುತ್ತಾ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಅಮೇರಿಕದ ಅಧ್ಯಕ್ಷನ ಕರೆಸ್ಬೇಕಾದ್ರೆ ಗುಜರಾತಿನ ಒಂದು ಏನು ಇದಕ್ಕೆ ನಮ್ಮ ಈ ಸ್ಲಮ್ಗಳಿರ್ತವೆ, ಆ ಸ್ಲಮ್ಗಳಿಗೆ ಅಡ್ಡ ಬೇಲಿನ ಹಾಕಿದ್ರು, ಕಾಣಿಸ್ಬಾರ್ದು ಅಂತೇಳಿ. ಯಾಕೆಂದರೆ ಅಲ್ಲಿ ಕಂಡುಬಿಟ್ರೆ ನಮ್ಮ ದೇಶದ ಪರಿಸ್ಥಿತಿ ಮಾನ ಮರ್ಯಾದೆ ಹೋಗುತ್ತೆ ಅಂತೇಳಿ ಮೋದಿಯವರು ಬೇಲಿ ಹಾಕಿದ್ರು. ಆ ಸ್ಥಿತಿನ ಇವತ್ತಿನ KSRTC ಅವರು ಮಾಡ್ತಿದ್ದಾರೆ, ನಮ್ಮ ಚಿಕ್ಕಮಗಳೂರು ಜಿಲ್ಲಾ KSRTC ಅವರು. ಯಾಕೆಂದರೆ ಅಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಮಾಡ್ತಿದ್ದಾರೆ. ಅಲ್ಲಿ ಭಾಳ ಸುಸಜ್ಜಿತವಾದ ಇದಿದೆ, ಎಂದು ಬಸ್ ಸ್ಟ್ಯಾಂಡ್ ಇದೆ. ಈ ಥರ ನಮ್ಮ ಚಿಕ್ಕಮಗಳೂರಲ್ಲಿ ಇದೆ ಅಂತ ಇಡೀ ದೇಶಕ್ಕೆ ತೋರಿಸ್ತಾರೆ, ರಾಜ್ಯಕ್ಕೆ ತೋರಿಸ್ತಿದ್ದಾರೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಹಳ್ಳಿಯ ಜನರು ಗುಡಿಸಲಿರೋಂಥವ್ರಿಗೆ, ಹಳ್ಳಿ ಜನರಿಗೆ ಒಂದು ಗುಂಡಿ ತುಂಬಿರ್ತಕ್ಕಂಥ, ಸಾರ್ವಜನಿಕರು ಓಡಾಡಲಾರ್ದಂಥ ಪ್ಲೇಸಲ್ಲಿ ಸಾರ್ವಜನಿಕರು ಓಡಾಡಲಿ ಅಂತೇಳಿ ಇವತ್ತು ಈ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಗುಂಡಿ ತುಂಬಿದೆ, ಇಲ್ಲಿ ನೋಡಿ, ನೀವೆಲ್ಲರೂ ನೋಡ್ತಾ ಇದ್ದೀರಿ, ಗುಂಡಿ ತುಂಬಿದೆ. ಅಲ್ಲಲ್ಲಿದೆ, ಬಸ್ ಓಡ್ಸೋಕ್ಕೆ ಡ್ರೈವರ್ಗಳು ತುಂಬ ಕಷ್ಟ ಸರ್ ಅಂತಾರೆ. ಆದರೆ ಅವರು ಸರ್ಕಾರದ ಪರವಾಗಿರೋದ್ರಿಂದ ಹೇಳ್ಕೊಳಕ್ಕಾಗಲ್ಲ. ಇಂಥ ಪರಿಸ್ಥಿತಿಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಇದೆ. ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಹೇಳ್ತಾ ಇದ್ದೀವಿ, ಮಾನ್ಯ ತಮ್ಮಯ್ಯನವ್ರಿಗೆ ಹೇಳ್ತಾ ಇದ್ದೀವಿ, ಮಾನ್ಯ ಜಿಲ್ಲಾಧಿಕಾರಿಗೆ ಹೇಳ್ತಾ ಇದ್ದೀವಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಹೇಳ್ತಾ ಇದ್ದೀವಿ, ಮಾನ್ಯ ನಮ್ಮ ನಗರಸಭೆ ಅಧ್ಯಕ್ಷ ಕಮಿಷನರ್ಗೆ ಹೇಳ್ತಾ ಇದ್ದೀವಿ. 8 ದಿವಸದಲ್ಲಿ ನೀವೇನಾರು ಈ ಬಸ್ ಸ್ಟ್ಯಾಂಡನ್ನು ಜಲ್ಲಿ ಹಾಕಿ ಡಸ್ಟ್ ಪುಡಿ ಮಾಡಿ ಈಗ ಇದನ್ನು ಸಂಪೂರ್ಣವಾಗಿ ಮುಚ್ಚದೆ ಹೋದರೆ ನಾವೆಲ್ಲ ಇಲ್ಲಿ ಜಿಲ್ಲೆಯ ಈ ನಗರದ ನಾಗರಿಕರೊಂದಿಗೆ, ಎಲ್ಲ ನಾಗರಿಕ ಸಂಘಟನೆಗಳೊಂದಿಗೆ ಮತ್ತು ಕನ್ನಡ ಸೇನೆ ಮತ್ತೆಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಭೀಮಾರಿಯ ನೇತೃತ್ವದಲ್ಲಿ ನಾವು ಇಲ್ಲಿ ಈ ಗೇಟ್ ಬಂದ್ ಮಾಡ್ತೀವಿ. ನಾವು ಗೇಟ್ ಬಂದ್ ಮಾಡಿ ಇಲ್ಲಿ ಬಸ್ಸನ್ನು ಬರಕ್ಕೆ ಬಿಡಲ್ಲ. ನಾವೆಲ್ಲರೂ ಕೂಡ ಇಲ್ಲಿ ಗದ್ದೆ ನಾಟಿ ಕಾರ್ಯಕ್ರಮ ಇದೆ, ಕೇವಲ 8 ದಿವಸ ಸರಿ ಮಾಡದೆ ಹೋದ್ರೆ ನಾಟಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ.